ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಬಗ್ಗೆ ಚರ್ಚಿಸೋಣ. ಅಂದರೆ ಯಾವಾಗ ಇವತ್ತಿನಿಂದಲೇ ಈ ಒಂದು 19ನೇ ಕಂತಿನ ಹಣಕ್ಕೆ ದಿನವು ನಿಗದಿಯಾಗಲಿದೆ, ಅಂದರೆ ದಿನಾಂಕವನ್ನು ಫಿಕ್ಸ್ ಮಾಡಲಿದೆ. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ ನೀವು ಲೈಕನ್ನು ಕೊಡ್ತಾ ಇದ್ದೀರಾ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಮ್ಮ ವೀಡಿಯೋಗಳನ್ನು ನೀವು ಶೇರ್ ಮಾಡ್ತಾ ಇದ್ದೀರಾ. ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಹೌದು ಫ್ರೆಂಡ್ಸ್, ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು 2019ರಲ್ಲಿ ಶುರುವಾಗಿ 2024ರವರೆಗೆ ಯಶಸ್ಸಿನಿಂದ ಸಾಗುತ್ತಾ ಬಂದಿದೆ. ಅಂದರೆ ಇನ್ನು 2024ರಲ್ಲಿ ಕೇವಲ ಸ್ವಲ್ಪ ದಿನ ಮಾತ್ರ ಬಾಕಿ ಇದೆ. ಇನ್ನು 2025ಗೆ ಕಾಲಿಡ್ತಾ ಇದೆ. ಅಂದರೆ ಇನ್ನು ನೆಕ್ಸ್ಟ್ ಬರೋದು 19ನೇ ಕಂತು. ಇದುವರೆಗೆ ತನ್ನ 18ನೇ ಕಂತನ್ನು ಯಶಸ್ಸಾಗಿ ಪೂರೈಸಿ ಈಗ 19ನೇ ಕಂತಿಗೆ ಕಾಲಿಡ್ತಾ ಇದೆ. ಆದರೆ ಹೊಸ ರೂಲ್ಸನ್ನು ತರ್ತಾನೆ ಇದ್ದಾರೆ. ಇನ್ನು ಡಿಸೆಂಬರ್ 31ರ ಒಳಗಡೆಯಾಗಿ ನೀವು ಫಾರ್ಮರ್ ಐ ಡಿಯನ್ನು, ಅಂದರೆ ಕಿಸಾನ್ ಐ ಡಿಯನ್ನು ಮಾಡಲೇಬೇಕು ಕಡ್ಡಾಯವಾಗಿ. ಇದು ಮಾಡಿದರೆ ಮಾತ್ರ ನಿಮಗೆ 19ನೇ ಕಂತಿನ ಹಣವು ಸಿಗಲು ಸಾಧ್ಯ. ಅಂದರೆ ಈ ಕಿಸಾನ್ ಕಾರ್ಡಲ್ಲಿ ನಿಮಗೆ ಎಲ್ಲದನ್ನು ಒಂದೇ ಕಾರ್ಡಲ್ಲಿ ಮಾಡಲು, ಅಂದರೆ ವರ್ಷ ಇದನ್ನು ನಾವು ರಿನ್ಯೂವಲ್ ಮಾಡಬೇಕು ಹಾಗೇನಿಲ್ಲ. ಒಮ್ಮೆ ಒಂದು ಕಾರ್ಡನ್ನು ಮಾಡಿದರೆ ನಿಮಗೆ ಲೈಫ್ ಟೈಮ್ ಆಗಿ ಅದನ್ನು ಯೂಸ್ ಮಾಡ್ಬೋದು. ಅಂದರೆ ಜಮೀನು ನಿಮ್ಮ ಹತ್ರ ಎಕ್ಸ್ಟ್ರಾ ಬಂದರೆ ಅದನ್ನು ಆ್ಯಡ್ ಮಾಡಬೇಕಾಗುತ್ತದೆ. ಆದರೆ ಈ ಪ್ಯಾನ್ ಕಾರ್ಡ್ ಮತ್ತು KYC, ಆಧಾರ್ ಕಾರ್ಡ್ ಲಿಂಕ್ ಆಗಿರೋದು ಬ್ಯಾಂಕಿಗೆ, ಮತ್ತು ನಿಮ್ಮ ಜಮೀನಿನ ಹಿಸ್ಟ್ರಿ, ಇದೆಲ್ಲವುದನ್ನು ಒಮ್ಮೆಲೆ ಒಂದೇ ಕಾರ್ಡಲ್ಲಿ ಮಾಡ್ತಾರೆ. ಇನ್ನು ಅದರಲ್ಲಿ ಒಂದು ಕಾರ್ಡಲ್ಲಿ ಒಂದು ಚಿಪ್ಪು ಕೂಡ ಇರುತ್ತದೆ. ಆ ಚಿಪ್ಪನ್ನು ನೀವು ಸಪೋಸ್ ನೀವು ಒಂದು ಬ್ಯಾಂಕಿಗೆ ಹೋಗಿ ಒಂದು ಲೋನನ್ನು, ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಲಿ, ಇನ್ನಿತರ KCC ಲೋನ್ ಆಗಲಿ, ಯಾವುದೇ ಲೋನ್ ಆದರೂ ನೀವು ಅಲ್ಲಿ ಎನ್ಕ್ವೈರಿಗೆ ಹೋಗುವಾಗ ಮೊದಲು ಕೇಳೋದು ಇನ್ನು ನಿಮಗೆ ಇದೇ ಫಾರ್ಮರ್ ಕಿಸಾನ್ ಐ ಡಿಯನ್ನು. ಈ ಐ ಡಿ ನಿಮ್ಮ ಹತ್ರ ಇದ್ದರೆ ನಿಮಗೆ ಯಾವ ಭಯನೂ ಇಲ್ಲ. ನಿಮ್ಮ ಎಲ್ಲ ಡೀಟೇಲ್ಸ್ ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಅವರಿಗೆ ದೊರಕುತ್ತದೆ. ಅದಕ್ಕೆ ಬೇಕಾಗಿ ಸರ್ಕಾರವು ಈಗ ಕಡ್ಡಾಯವಾಗಿ ಈ ಯೋಜನೆಯನ್ನು ತಂದಿದೆ. ಭಾರತವು ಕೃಷಿ ಆಧಾರಿತ ಪ್ರದೇಶವಾದ್ದರಿಂದ ಕೇಂದ್ರ ಸರ್ಕಾರವು ಮತ್ತು ರಾಜ್ಯ ಸರ್ಕಾರವು ಎರಡೂ ಕೂಡ ಕೃಷಿಕನಿಗೆ ಎಲ್ಲ ಒಂದೊಂದು ಹೆಲ್ಪನ್ನು ಮಾಡ್ತಾನೇ ಇದೆ. ಯಾವುದೆಲ್ಲ ಯೋಜನೆಗಳನ್ನು ಸರ್ಕಾರದಿಂದ ಎಷ್ಟು ಸಾಧ್ಯವೋ ಅಷ್ಟು ರೈತನಿಗೆ ಸಿಗಲು ಈ ಸರ್ಕಾರವು ಯೋಜನೆಗಳನ್ನು ತರ್ತಾನೇ ಇದೆ. ಅದು ಕೂಡ ಸರಿಯಾದ ರೈತನಿಗೆ, ಯಾರಿಗೆ ಅರ್ಹರೋ ಅಂಥ ರೈತರಿಗೆ ಮಾತ್ರ ಸರ್ಕಾರವು ಕೊಡಲು ಈಗ ನಿರ್ಧರಿಸಿದೆ. ಆದರೆ GST ಕಟ್ಟುವವರಾಗಲಿ, ಪ್ಯಾನ್ ಕಾರ್ಡ್ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಾಗಲಿ, ಮತ್ತು ಗೌರ್ಮೆಂಟ್ ಎಂಪ್ಲಾಯಿ ಆಗಲಿ, ಇವರಿಗೆ ಯಾರಿಗೂ ಈ ಹಣವು ಸಿಗಲ್ಲ. ಆದ್ದರಿಂದ ಯಾರ್ಯಾರು ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಯಾರ್ಯಾರಿದ್ದಾರೆ ಅಂಥವರಿಗೆ ಈ ಯೋಜನೆಯು ಸಿಗುತ್ತದೆ. ಕೃಷಿಕನ ಸಣ್ಣ ಪುಟ್ಟ ವೆಚ್ಚಗಳನ್ನು ನಿಭಾಯಿಸಲು ಸರ್ಕಾರವು ಪ್ರತಿ 4 ತಿಂಗಳಿಗೊಮ್ಮೆ ತಲಾ 2,000 ರೂಪಾಯಿಯಂತೆ ಸರ್ಕಾರವು ಕೊಡ್ತಾನೆ ಬಂದಿದೆ. ಅಂದರೆ ಯಾವಾಗ ಒಂದು ಹಣವನ್ನು ಮಂಜೂರು ಮಾಡಬೇಕೋ ಅದಕ್ಕಿಂತ ಒಂದು ತಿಂಗಳು ಮೊದಲೇ ಇದುವರೆಗೆ ಸರ್ಕಾರವು ಹಣವನ್ನು ಮಂಜೂರು ಮಾಡ್ತಾ ಇದೆ. ಈ 19ನೇ ಕಂತಿನ ಹಣವು ಬಂದು ಫೆಬ್ರವರಿಯಲ್ಲಿ ಬರೋದು. ಆದರೆ ಇವತ್ತಿನಿಂದಲೇ ಅದರ ಕೆಲಸವು ಸ್ಟಾರ್ಟ್ ಆಗಿದೆ. ಅಂದರೆ ಅದನ್ನು ಬಿಡುಗಡೆ ಮಾಡಲಿಕ್ಕೆ ತುಂಬ ಪ್ರೋಸೆಸ್ ಇರುತ್ತದಲ್ವ. ಅಂದರೆ ಡಿಸೆಂಬರಿನಿಂದ ಮಾರ್ಚಿನ ಒಳಗಡೆ ಇದರ ಟೈಮ್ ಆಗಿರುತ್ತದೆ. ಇಂದಿನಿಂದ ಈ ಕೆಲಸವನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅಧಿಕಾರಿಗಳು. ಒಂದೊಂದೇ ಐ ಡಿಯನ್ನೆಲ್ಲ ಚೆಕ್ ಮಾಡಿ ಯಾವ ಥರ ಬೇಕು, ಮತ್ತು ಈ ಒಂದು ಹಣವನ್ನು ಬಿಡುಗಡೆ ಮಾಡುವ ಸಿದ್ಧತೆಗಳನ್ನು ಇಂದಿನಿಂದಲೇ ಸರ್ಕಾರವು ಮಾಡುತ್ತದೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದ್ದರು, ನನಗೆ 1 ವರ್ಷ ಆದರೂ ಒಂದು ಹಣ ಬಂದಿಲ್ಲ, ಮತ್ತು ನಾನು CSC ಸೆಂಟ್ರಿಗೆ ಹೋಗಿ ಚೆಕ್ ಮಾಡುವಾಗ ಅಲ್ಲಿ ರಿಜಿಸ್ಟ್ರೇಷನ್ ID ಬಂದಿಲ್ಲ ಎಂದು ಹೇಳಿದ್ದರಂತೆ. ಆದರೆ ಈ ರಿಜಿಸ್ಟ್ರೇಷನ್ ID ಬಂದಿಲ್ಲ ಆದರೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದನ್ನು ನೀವು ಚೆಕ್ ಮಾಡ್ಬೋದು.
ರಿಜಿಸ್ಟ್ರೇಷನ್ ಐ ಡಿಯನ್ನು ಹೇಗೆ ಪಡ್ಕೊಳ್ಳೋದು ಎಂಬುದರ ಬಗ್ಗೆ ಅದನ್ನು ಒಮ್ಮೆ ನೋಡಿಕೊಳ್ಳಿ. ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಅದರ ಐಡಿಯಾ ಸಿಗುತ್ತದೆ. ಅಲ್ಲದೆ ಯಾವ ಕಾರಣಕ್ಕೂ 1 ವರ್ಷ 2 ವರ್ಷ ಒಂದೊಂದು ಜಿಲ್ಲೆಗೆ ಇಂಥ ಜಿಲ್ಲೆಗೆ ಬರಲಿಲ್ಲ ಅಂತ ಏನಿಲ್ಲ. ಬಿಡುಗಡೆ ಮಾಡುವಾಗ ಎಲ್ಲರಿಗೂ ಒಟ್ಟಿಗೆ ಬಿಡುಗಡೆ ಮಾಡೋದು. ಆದರೆ ನಿಮ್ಮ ಐಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಅದನ್ನು ಮೊದಲು ನೀವು ಸರಿಪಡಿಸಿಕೊಳ್ಳಬೇಕು. ಆದರೆ ಮಾತ್ರ ನಿಮಗೆ ಈ ಹಣವು ಸಿಗಲು ಸಾಧ್ಯ. ನಾವು ಅವರನ್ನು ಹೇಳಿ ಏನು ಪ್ರಯೋಜನವಿಲ್ಲ. ನಮ್ಮ ಐಡಿಯನ್ನು ನಾವು ಸರಿ ಮಾಡಿ ಇಟ್ಟುಕೊಳ್ಳಬೇಕು. ಇದೇ ನಮ್ಮ ಒಂದು ಕರ್ತವ್ಯವಾಗಿದೆ. ಈ 19ನೇ ಕಂತಿನಲ್ಲಿ ಇದುವರೆಗೆ 2,000 ಕೊಡ್ತಾ ಇದ್ದುದು ಇನ್ನು 19ನೇ ಕಂತಿನಲ್ಲಿ 3,000 ಕೊಡುವ ಸಾಧ್ಯತೆ ಇದೆ ಎಂದು ಎಲ್ಲ ಮೂಲಗಳು ತಿಳಿಸ್ತಾನೇ ಇವೆ. ಆದ್ದರಿಂದ ಕಳೆದ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನವರು ಹೇಳಿದಾಗೆ ವರ್ಷಕ್ಕೆ 8,000 ಕೊಡುತ್ತೇವೆ, 6,000 ಇದ್ದದನ್ನು 8,000 ಮಾಡಿ ಕೊಡುತ್ತೇವೆ ಎಂದು ಹೇಳಿದ್ದರು. ಅದು ಕೂಡ ಈ 2024 ಅಂದರೆ 25ರ ಅಂದರೆ ಡಿಸೆಂಬರ್ 24ರಿಂದ ಸ್ಟಾರ್ಟ್ ಆಯಿತು. ಮಾರ್ಚ್ವರೆಗೆ ಟೈಮ್ ಇದೆ. ಆದರೂ ಫೆಬ್ರವರಿ ತಿಂಗಳಲ್ಲೇ ಈ ಹಣವು ಬಿಡುಗಡೆಯಾಗುವುದು 2025ರ ಫೆಬ್ರವರಿ ತಿಂಗಳಲ್ಲಿ. ಈ ತಿಂಗಳಲ್ಲಿ ಇದು 2,000ದಿಂದ 3,000 ಆಗುವ ಸಾಧ್ಯತೆ ಇದೆಯಂತೆ. ಅದಕ್ಕಾಗಿ ನೀವು ಆದಷ್ಟು ಬೇಗ ಎಲ್ಲ ರೈತರಿಗೆ ನಾನೊಂದು ಕಿವಿ ಮಾತು ಏನು ಹೇಳೋದಂದರೆ, ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ. ಒಮ್ಮೆ ನೀವು ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ನಿಮ್ಮದು ಸರಿಯಾಗಿ ಇದ್ದರೂ ಕೂಡ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ. ಈಗ ಹೊಸ ರೂಲ್ಸ್ ಬಂದಿದೆ. ಆದ್ದರಿಂದ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ. ಹತ್ತಿರದ CSC ಸೆಂಟ್ರಿಗೋ ಕೃಷಿ ಅಧಿಕಾರಿಗಳ ಹತ್ತಿರ ಹೋಗಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ಆಗ ಸರ್ಕಾರವು ಅಲ್ಲಿ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ಹಣವು ಬಂದು ಸೇರುತ್ತದೆ. ನಾನು ತುಂಬ ವಿಡಿಯೋ ಮಾಡಿದ್ದೆ ಈ KYCಯ ಬಗ್ಗೆ ಮತ್ತು ಲ್ಯಾಂಡ್ ಸೀಡಿಂಗಿನ ಬಗ್ಗೆ ಮತ್ತು ಆಧಾರ್ ಕಾರ್ಡ್ ಯಾವ ರೀತಿ ಬೇಕು, ಯಾವ ಥರ ಲಿಂಕ್ ಮಾಡಬೇಕು ಅದರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೆ. ಆದರೂ ಕೂಡ ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ KYC ಟಿಕ್ ಆಗಿರಬೇಕು, ಅಂದರೆ ಓಕೆ ಇರಬೇಕು. ಮತ್ತು ಬ್ಯಾಂಕ್ ಸೀಡಿಂಗ್ ಓಕೆ ಇರಬೇಕು. ಮತ್ತು ಆಧಾರ್ ಸೀಡಿಂಗ್ ಓಕೆ ಇರಬೇಕು. ನಿಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕಲ್ಲಿ ಲಿಂಕ್ ಮಾಡಿರಬೇಕು. ಮತ್ತು ನಿಮ್ಮ ಹೆಸರು ನಿಮ್ಮ ಆಧಾರ್ ಕಾರ್ಡ್ ಮತ್ತು ನೀವು ಅಲ್ಲಿ ಐ ಡಿಯಲ್ಲಿ ಕೊಟ್ಟಿದ್ದೀರಿ, ಯಾವ ಥರ ಕೊಟ್ಟಿದ್ದೀರಿ ಅದು ಕೂಡ ಕರೆಕ್ಟಾಗಿ ಎರಡೆರಡು ಹೆಸರು ಇರ್ಬೋದು. ಅಂದರೆ ಒಂದು ಇನಿಷಿಯಲ್ ಕೂಡ ಅಲ್ಲಿ ಚೇಂಜ್ ಆಗಬಾರ್ದು. ನೀವು ಕರೆಕ್ಟಾಗಿ ಅದನ್ನು ಮೊದಲು ಚೆಕ್ ಮಾಡಬೇಕು. ಮತ್ತು ನಿಮ್ಮ ಫೋನ್ ನಂಬರನ್ನು ಚೆಕ್ ಮಾಡಬೇಕು. ಮತ್ತು ಈಗ ಒಂದು ಹೊಸ ರೂಲ್ಸ್ ಬಂದಿದೆ, ಅಂದರೆ ಕಿಸಾನ್ ಐಡಿಯನ್ನು ನೀವು ಮಾಡಲೇಬೇಕು ಕಡ್ಡಾಯವಾಗಿ. ಇದು ಕೂಡ ಮಾಡಿದರೆ ನಿಮಗೆ ಹಣದಿಂದ ವಂಚಿತರಾಗುವ ಯಾವ ಸಾಧ್ಯತೆಯೂ ಇಲ್ಲ. ಅಂದರೆ ನಿಮಗೆ ಅಲ್ಲಿ ಮೋದಿಜಿಯವರು ಯಾವುದಾದರೂ ಒಂದು ಇವೆಂಟಲ್ಲಿ ರಿಮೋಟನ್ನು ಒತ್ತಿದ ತಕ್ಷಣ ನಿಮ್ಮ ಅಕೌಂಟಿಗೆ ಈ ಹಣವು ಬಂದು ಸೇರಬೇಕಾದರೆ ನೀವು ಕಡ್ಡಾಯವಾಗಿ ಇಂಥ ಕಾರ್ಯಗಳನ್ನೆಲ್ಲ ನೀವು ಮಾಡಲೇಬೇಕು. ಆದರೆ 18ನೇ ಕಂತಿನ ಹಣ ಕೂಡ ಇನ್ನೂ ಕೂಡ ನಮಗೆ ಬಂದಿಲ್ಲ ಅಂತ ತುಂಬ ಜನ ನಮಗೆ ಕಾಮೆಂಟ್ ಮಾಡಿದ್ರು. ಆದರೆ ಅವರು ಕೂಡ ಬೇಸರ ಮಾಡಬೇಕಾದ ಯಾವುದೇ ಅಗತ್ಯವಿಲ್ಲ. ಅಂದರೆ ಸರ್ಕಾರ ಯಾವಾಗಲೂ ನಿಮ್ಮ ಹಣವನ್ನು ಹಿಡಿದಿಟ್ಟುಕೊಳ್ಳಲ್ಲ. ನೀವು ಪೇಪರನ್ನು ಕ್ಲಿಯರ್ ಮಾಡಿಕೊಡಿ. ಆದರೆ ನಿಮಗೆ ಒಟ್ಟಿಗೆ ಕಳೆದ 18ನೇ ಕಂತಿನ ಹಣ ಮತ್ತು 19ನೇ ಕಂತಿನ ಹಣ ಎರಡು ಕೂಡ ನಿಮ್ಮ ಖಾತೆಗೆ ಸೇರಲಿದೆ ಎನ್ನುತ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸಿದ್ದೇನೆ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವಿಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ಇನ್ನೊಬ್ಬರೊಂದಿಗೆ ನೀವು ಶೇರ್ ಮಾಡ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಎನ್ನುತ್ತಾ ಬಾಯ್, ಸಿ ಯು.